ಒಂದು ಸಲಿಗೆ ತಗೊಂಡು ನಮ್ಗೆ ಹಿಂಗ್ ಮಾಡ್ತಾ ಇರ್ತಾರೆ. ನಂಗೆ ಈವೆಂಟ್ ಅಲ್ಲಿ ಜಗಳ ಆಡಕ್ಕೆ ಇಷ್ಟ ಇಲ್ಲ ಗೊತ್ತಾ. ನಾನು ಪದೇ ಹೇಳಿದ್ದೀನಿ ಗೈಸ್, ಆಟಿಟ್ಯೂಡ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಬೈತಾರಂತೆ, ಈ ವ್ಲಾಗಲ್ಲಿ ಹೇಳ್ಬಾರ್ದಂತೆ. ನಾಳೆ ರಿಲೀಸ್ ಆಗೋ ಮೂವಿ ಇವತ್ತು ಬುಕ್ ಮಾಡಿದ್ದಾರೆ ಗೈಸ್. Okay, let's go. ಹೇಳಿ ಇಲ್ಲ, ನೀವ್ ಹೇಳಿ. ರೆಡಿ ಸಾರಿ ಆಯ್ತಾಯ್ತು, ಸಾರಿ ಆಯ್ತು. ನಾವು ನೋಡಲ್ಲ. Hey, what is up fam? Welcome back to my new vlog. So ಇಷ್ಟು ಉದ್ದ ಮಾತಾಡೋದ್ನ ಇಷ್ಟಕ್ಕೆ ಮುಗಿಸ್ಬಿಟ್ರಾ? ಗೈಸ್ ಅಂತ 4 ಸತಿ ಬರಬೇಕು. ಕರೆಕ್ಟ್ ಹೇಳಿ, ಒಂದ್ಸರಿ ಹೇಳಿ ನಾನು. What is up fam? Hi, so welcome back to my new vlog. Hey, what is up fam? Hi, so welcome back to my new vlog. Guys. So ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಹೇಳಿ ಗೈಸ್. ಸೊ ಇವತ್ತು ನಾವು ಹೋಗ್ತಿರೋದು ಎಲ್ಲಿಗೆ ಅಂದ್ರೆ, ನಮ್ಮ ಅಮ್ಮ ಅವರ ಚೈಲ್ಡ್ಹುಡ್ ಫ್ರೆಂಡು, ಅವ್ರ ಮಕ್ಕಳು ನಮಗೂ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವರಲ್ಲಿ ಒಂದು ಫ್ರೆಂಡ್ಗೆ ಪಾಪು ಆಗಿದೆ. ಸೊ ಅವ್ರ ಹತ್ರ ಹೋಗ್ತಾ ಇದೀವಿ ನಾವು. ಐಶು ಅಂತ, ಅವ್ರ ಮದುವೆಗೆಲ್ಲ ಹೋಗಿರೋ ಬ್ಲಾಗ್ಸ್ ಇದೆ, ನೀವು ನೋಡಿರ್ಬೋದು. ನೋಡಿಲ್ಲ ಅಂದ್ರೆ ನೋಡಿ. ಸೊ ಈಗ ನಾವು ನಮ್ಮ ಗುಪ್ತಾನು ಕರ್ಕೊಂಡು ಹೋಗ್ತಾ ಇದೀವಿ, ಯಾಕೆಂದ್ರೆ ಸ್ವಲ್ಪ ಪರಿಚಯ ಮಾಡ್ಸೋಣ ನಮ್ಮ ಫ್ರೆಂಡ್ಸ್ನೆಲ್ಲ ಅಂತ. ಅದಾದ್ಮೇಲೆ ಇವತ್ತು ನಾನು ಗುಪ್ತಾ ಒಂದು ಮೂವಿ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೆ ಮೇನ್ಲಿ ಗುಪ್ತಾ ಬಂದಿದ್ದು. ಸಡನ್ ಆಗಿ ಈವೆಂಟ್ದೊಂದು ಇತ್ತು, ಬನ್ರಿ ಅಂತ ಹಾಕೊಂಡು ಹೋಗ್ತಾ ಇದೀವಿ. ಬನ್ನಿ, ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಸುಮ್ಮನೆ ತೋರಿಸ್ತೀರಾ? ಡ್ರೈವರ್ ಇಟ್ಕೊಳ್ಳಿದ್ದಾರೆ. ಇವ್ರಿಗಿಂತ ವರ್ಸ್ಟ್ ನಾನು ಡ್ರೈವಿಂಗ್ ಅಲ್ಲಿ. ವರ್ಷ ನಾನು ಹೆಂಗ್ ವರ್ಸ್ಟ್ ಅಂದ್ರೆ ಬೇಡ, ಆರಾಮಾಗಿ ಹೋಗೋಣ ಅನ್ಸುತ್ತೆ. ಅಲ್ಲ, ಅದು ವರ್ಷ ಹೆಂಗಾಯ್ತು? ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದೀರ ಗೊತ್ತಾ? ಕುತ್ಕೊಂಡು ವರ್ಷ ಕೆಲಸನೇ ಮಾಡೋದು. ಅಲ್ಲ ನೀವು ಓಡಿಸಲ್ಲ ಅಂತಿರಲ್ಲ. ಅದು ವರ್ಸ್ಟ್ ಅಲ್ಲ, ಅದು ನನ್ನ ಡಿಸಿಷನ್. ಅದು ಅದೇ ಅದನ್ನ ನಿಮ್ಗಿಂತ ವರ್ಸ್ಟ್ ಅಂದೆ ನಾನು. ವರ್ಸ್ಟ್ ಅಂತ ಹೇಳ್ಬೇಡಿ ನೀವು ನನಗೆ. ಅದು ಹೇಳೋ ರೈಟ್ಸ್ ನಿಮ್ಗಿಲ್ಲ ಗೊತ್ತಾ? ಸೊ ರೂಡ್ ಇನ್ ಸ್ಟಫ್, ವೆರಿ ರೂಡ್. ವರ್ಸ್ಟ್ ಅವ್ರಿಗಿಲ್ಲ, ನಾನು ಹೇಳ್ಬೋದಲ್ಲ. ಕರೆಕ್ಟ್. ಥ್ಯಾಂಕ್ ಯು ಸರ್. ವಂಡರ್ಲಾ ಬಸ್ ವರ್ಸ್ಟ್ ಅನ್ನಿ, ವರ್ಸ್ಟ್ ಗೈಸ್. ನಾನು ಓಡ್ಸಕ್ ಇಷ್ಟ ಆಗಲ್ಲ ಅಷ್ಟೇ, ಬೇರೆ ವಂಡರ್ಲಾ ಬಸ್ ಅಂತ ವಂಡರ್ಲಾ ಬ್ಯಾನರ್ ಹಾಕಿ ನಾನು ಅದೇ ಅನ್ಕೊಂಡೆ, ಮೈಸೂರಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರ ವಂಡರ್ಲಾ ಜನ. ಫಸ್ಟ್ ಆಫ್ ಆಲ್ ವಂಡರ್ಲಾ ಇರೋದು ಬಿಡದಿಯಲ್ಲಿ. ಆಯ್ತು ಹೋಗ್ತಾ. ಸಾರಿ, ಮೈಸೂರು ರೋಡ್ ಅಲ್ವಾ? ದೇವರೇ, ನೀವು ಬಂದ್ರೆ ನನಗೆ ಏನೋ ಒಂಥರ ಧೈರ್ಯ. ದೇವರೇ, ಅವನ್ನ ತೋರಿಸಿ ಮೈಸೂರು ಧೈರ್ಯ ರುಬ್ಬೋದು ಅಂದ್ರೆ ವಂಡರ್ಲಾ ಬಸ್ಸಾ? ನೆಕ್ಸ್ಟ್ ಬೇರೆ ಬ್ರ್ಯಾಂಡಿಂಗ್ ಬರುತ್ತೆ ಯಾವ್ದೋ. ಅವರು ಬಸ್ ಕಣ ನಿಲ್ಲಲ್ಲ. ಅವರು ಗಿಫ್ಟ್ ತಂದಿಲ್ವಲ್ಲ ಗುಪ್ತಾ? ಮತ್ತೆ ಗೈಸ್ ಗಿಫ್ಟ್ ತಂದಿಲ್ಲ ಗೈಸ್. ನಾನು ಲಾಸ್ಟ್ ಫಂಕ್ಷನ್ ಹಂಗೆ ಮಾಡಿದೆ, ಈ ಫಂಕ್ಷನ್ ಹಂಗೆ ಮಾಡ್ತಾ ಇದ್ದೀನಿ. ಈ ಸರಿ ಗಿಫ್ಟ್ ತಗೊಂಡು ಹೋಗ್ಲೇಬೇಕು. ಎಲ್ಲಿ ಹುಡ್ಕೋದು? ಇನ್ಸ್ಟಾ ಗಿಫ್ಟ್ ತಗೊಳ್ಳೋ ಇದ್ರಲ್ಲಿ 2 ಗಂಟೆ ಅವರು ಫುಲ್ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ. ಪರವಾಗಿಲ್ಲ, ಮುಚ್ಚೋರು ಪರವಾಗಿಲ್ಲ, ನಾನು ಹೋಗಿ ಗಿಫ್ಟ್ ಕೊಡ್ಬೇಕು, ಅದು ಮೇನು. ಊಟ ಮಾಡ್ಬೇಕು. ಊಟ ನಾವು ಮಾಡೋಣ. ಅಲ್ಲ, ಯಾವ್ದಾದ್ರು ಜಾಗ ಇದೆ ಸರ್, ನೋಡು, ಬೇಗ ಹೇಳು. ಅಲ್ಲಿ ಲಾಯಲ್ ಸೂಪರ್ ಮಾರ್ಕೆಟ್ ಇಂದ ಹೋಯ್ತು. ಸೂಪರ್ ಮಾರ್ಕೆಟ್ ಅಲ್ಲಿ ಎಂತ ಗೊತ್ತೋ? ಅದು ಆಲ್ ಸೀಸನ್ ಸೂಪರ್ ಮಾರ್ಕೆಟ್ ತರನೇ ಒಂದು ಲಾಯಲ್ ಸೂಪರ್ ಮಾರ್ಕೆಟ್ ಇತ್ತು. ಚೆನ್ನಾಗಿದೆ ಶಾಪ್. ಓಪನ್ ಮಾಡಿದ್ರೆ ಆರ್ಬಿಟ್ಟಿರ್ತಿದ್ದೆ ನಾನು. ಅಲ್ಲ, ಈಗ ತಿರ್ಸ್ಕೊಳ್ಳ ಇಲ್ಲೇ ಗೈಸ್. ನಂಗೆ ಕಾರ್ ಓಡಿಸಿ ಅಭ್ಯಾಸ ಇಲ್ವಲ್ಲ, ಗೇರ್ ಹಾಕ್ಬಿಟ್ಟು ಹಂಗೆ ಇದು ಕ್ಲಚ್ ಬಿಟ್ಬಿಟ್ಟಿದ್ದೀನಿ. ಹ್ಯಾಂಡ್ ಬ್ರೇಕ್ ಆಗದೆ ಪುಣ್ಯಕ್ಕೆ, ಇಲ್ಲ ಅಂದರೆ ಮುಂದೆ ಇರೋ ಗಾಡಿ ಡಮಾರ್ ಆಗಿರೋದು. ಹಬ್ಬ, ದೇವ್ರು ಕಾಪಾಡ್ಬಿಡ್ತು. ಥ್ಯಾಂಕ್ ಯು ಗಾಡ್. ಗೈಸ್, ಗಿಫ್ಟ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಆ ಕಡೆ ಗಿಫ್ಟ್ಸ್ ಅಂಗಡಿ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಮಾರ್ಟಿಗೆ ಬಂದಿದ್ದೀವಿ. ನೋಡೋಣ ಏನು ಗಿಫ್ಟ್ ತೊಗೊಳೋದು ಅಂತ ಬನ್ನಿ. ಗೈಸ್, ಇದು ಜಸ್ಟ್ ಬಾರ್ನ್ ಬೇಬಿಗೆ ಇಲ್ಲಿ ಗಿಫ್ಟೇ ಇಲ್ಲ. ಎಲ್ಲ ಕಾರ್ಗಳು ಮತ್ತು ಟಾಯ್ ಸೆಟ್ಗಳು ಇದೆ. ಸೊ ಅದೇ ಇದ್ದಾವೆ. ಏನು ತೊಗೊಳೋದು ಅಂತ ಅರ್ಥ ಆಗ್ತಾಯಿಲ್ಲ ಗೈಸ್. ಸೊ ಇದೊಂದು ಗಿಫ್ಟು ತೊಗೊಂಡಿದ್ದೀನಿ. ಇದು ಬೆಡ್ಗೆ ಸಿಕ್ಕಾಕ್ಸಿದ್ರೆ ಹಿಂಗೆ ಸುತ್ತಾ ಇರುತ್ತೆ. ಐ ಗೆಸ್ ದಿಸ್ ಇಸ್ ದ ರೈಟ್ ಗಿಫ್ಟ್ ಫಾರ್ ನೌ. ಐಶು ಅವ್ರ ಮದುವೆಗೆ ನಾನು ಏನು ತೊಗೊಂಡೋಗಿದ್ದೆ ನೆನಪಿಲ್ಲ, ಬಟ್ ಸೋನು ಅಂತ ಇನ್ನೊಬ್ರು ಇದ್ದಾರೆ, ಅವ್ರ ಮದುವೆಗೆ ನಾನು ತೊಗೊಂಡೇ ಹೋಗಿರಲಿಲ್ಲ. ಸೊ ಅದು ನಾನು ಬ್ಯಾಲೆನ್ಸ್ ಇತ್ತು, ನನ್ನ ತಲೆಯಲ್ಲಿ ಹಂಗೆ ಇತ್ತು ಅದು ತುಂಬ ದಿನದಿಂದ. ಇವತ್ತು ತೊಗೊಂಡು ಹೋಗ್ಬಿಡೋಣ ಅಂತ ಹುಡುಕ್ತಾ ಇದೀವಿ, ಏನೂ ಸಿಗ್ತಾ ಇಲ್ಲ ಇಲ್ಲಿ ಗೈಸ್. ಸೊ ಇದೆರಡು ತೊಗೊಳ್ತಾ ಇದ್ದೀವಿ. ಏರ್ ಫ್ರೈಯರ್ ವ್ಯಾರಂಟಿ ಇರುತ್ತಲ್ಲ, ಏನಾದ್ರು ಆಗಿದ್ರೆ 1 year ವ್ಯಾರಂಟಿ ಇದೆಯಾ? ನಿಮಗೆ ವ್ಯಾರಂಟಿ ಇದೆಯಾ? ಪೀಸ್ ಟು ಪೀಸ್ ಎಕ್ಸ್ಚೇಂಜ್? 3 ಸರ್. ನಾವು 2 ಗಂಟೆ ಆದರೂ ಇಲ್ಲೇ ಇದ್ದೀವಿ, ಇನ್ನೂ ಹೋಗಿಲ್ಲ. ಲೇಟ್ ಆಯ್ತು ಇವರಿಂದ.
ಏ ಸಂಜೆ ಅವ್ರೆ ನನಗೆ ಹೇಳಿದ್ದು ಅನ್ಕೊಂಡಿದ್ದೆ ನಿಮ್ಗೆ ಹೇಳಿದ್ದು ಓಕೆ ಏನಿದು ಹಿಂಗೆ ಶಿಫ್ಟ್ ಆಗ್ಬಿಟ್ರಿ ಏ ಏ ಸ್ಟಾರ್ಟ್ ಮಾಡಿ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲರನ್ನು ಟ್ರೈನ್ ಮಾಡಿ ಆನ್ಲೈನ್ ರೀಲ್ಸ್ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಆನ್ಲೈನ್ ಪ್ರೆಸೆನ್ಸ್ ಇರಬೇಕು ಅಂತ ಹೇಳಿ. ನಾನು ಪದೇ ಹೇಳಿದ್ದೀನಿ ಗೈಸ್, ಆ್ಯಟಿಟ್ಯೂಡ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನನ್ನ ಹತ್ರ ಮಾತಾಡಬೇಕಾದ್ರೆ ಅಂತ. ಅವ್ರ ಆ್ಯಟಿಟ್ಯೂಡ್ ಕಮ್ಮಿನೇ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಿದೆ ದಿನೇ ದಿನೇ. ಆಟಿಟ್ಯೂಡ್ ಆಯ್ತು. ಏ ಲಾಯಲ್ ಮಾಟೆ, ರಾಯಲ್ ಕಾ ಕಾಪಿ ಲಾಯಲ್. ನೆನೆ ಲಾಯಲ್ ಕಾ ಕಾಪಿ ರಾಯಲ್. ಹೌದಾ? ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ. ಹೌದಾ ಅಂತ. 18 years हो गया ओल्ड. ರಾಯಲ್ ಮಾ 25 years हो गया. ನೈ ಫಸ್ಟ್ ಇಲ್ಲಿ ನಿಂತ್ಕೊಂಡು ಅದನ್ನ ಹೇಳ್ತಿರಲ್ಲ ನೀವು. ಟ್ರಾಪಿಂಗು ನೇಹಾ ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಇವ್ರ ಕೆಲಸ ಇಷ್ಟ ಆದರೆ ಇಲ್ಲೇ ಕೆಲಸಕ್ಕೆ. भैया कितना दोगे सैलरी? गर्ल्स को नहीं रखता है हम लोग. अय्यो भैया ऐसा नहीं बोलना है भैया. गर्ल्स को क्यों नहीं रखता है भैया? लड़का फिर झगड़ा करता है. हाँ लड़का लड़की आ गई तो क्या ಸ್ಟೋರಿಗಳು ಚುರಾ ಬಿಡ್ತವೆ ಅಂತ. इधर था पहले गर्ल्स. हाँ ಲವ್ ಸ್ಟೋರಿಗಳು ಸ್ಟಾರ್ಟ್ हो गया क्या लोगों का? ಅದಕ್ಕೆ ನಮ್ಮ ಟೀಮ್ ಅಲ್ಲಿ ಯಾರು ಹುಡುಗಿರಿಲ್ಲ. ನನ್ನನ್ನೇ ಮಾಡೋರೆ. ಇವ್ರು ಎಷ್ಟು ಕಾಲ್ ಮಾಡ್ತಾರಪ್ಪ ನಮ್ಮ ಅಪ್ಪ ಅಮ್ಮ. ಇನ್ನೇನೋ ಫಂಕ್ಷನ್ ಮುಗಿದ್ರೆ ಹೋಯ್ತೇನೋ ಅವ್ರ ಟೆನ್ಷನ್ ಅದು. ನಿನಗೆ ಪ್ಯಾಕ್ ಆಗಿಲ್ಲ ಅಂತ ಟೆನ್ಷನ್. ಹೆಲ್ಪ್ ಮಾಡಕ್ ಬಂದ್ರೆ ಇಲ್ಲಾಕು ಅಲ್ಲಾಕು ಕೆಲಸ ಕೊಡ್ತವ್ರೆ ಗೈಸ್. ओके ओके नो प्रॉब्लम भैया, अभी मेरा काम होना है, कर दूंगा नो प्रॉब्लम. उधर बर्थडे पर्सन ही घर जा रहे हैं अभी. क्या करे, गर्लफ्रेंड लेट आ गई घर. ಯಾರು? ಚೆನ್ನಾಗಿರುತ್ತೆ ಸರ್ ನೀನು ಹಾಕಿದ್ರೆ. ಎಷ್ಟು ಖುಷಿ ಅಲ್ವಾ ಸಂಜೆ ಅವರೇ? ಒಂದು ಲಿಪ್ಸ್ಟಿಕ್ ಇದೆ ಇನ್ಸ್ಟಾ. ಐ ಆಮ್ ಸಾರಿ ಐ ಕಾಂಟ್. ಪಾಪ ಮೃದು ಮನ್ಸು ಗೈಸ್, ಗಂಡು ಮಕ್ಳದು ಏನು ಮಾಡ್ತೀರಾ? ಇರ್ಲಿ ಬಿಡು ಅಂತ ಬಿಡ್ತಾ ಇರ್ತೀವಿ, ಬಟ್ ಅದನ್ನ ಸಲಿಗೆ ತಗೊಂಡು ನಮ್ಗೆ ಹಿಂಗೆ ಮಾಡ್ತಾ ಇರ್ತಾರೆ. ಉಳಿಯಕ್ ಬರ್ತೀರಾ ನೀವು ಹಂಗೆ ಇದ್ ಮಾಡಕ್ ಬಂದ್ರಿ ಇನ್ಸ್ಟಾ ಹಲ್ಲೆ ಮಾಡಕ್ ಬಂದ್ರಿ. ಲಾಸ್ಟ್ ವಾರ್ನಿಂಗ್ ಪ್ಲೀಸ್ ಬೇಡ. ಹೊಡ್ಬಿಟ್ರು ಗೈಸ್. ಹಿಂಗೂ ಬಿಟ್ಟ ಅಲ್ಲಿಂದ ಇವನ್ಗೂ ಹೊಡೆದ್ಬಿಟ್ರು. ಏನು ಹಳೆ ಫಿಲಮ್ ಬರುತ್ತಲ್ಲ ಕೈ ಉದ್ದ, ಅಲ್ಲಿಂದ ಅವನ್ಗೂ ಹೊಡೆದ್ರ. ಆ ಕಡೆ ತಿರ್ಸಿ. ಪಾಪ ಹಿಂಗಂದಿದ್ ಹಿಂಗೆ ಗೈಸ್. ಅದು ಬೇರೆ ವಿಡಿಯೋ ಬಂದಿಲ್ಲ ಕಣೋ, ರಿಯಲ್ ಅನ್ಕೊಂಬಿಟ್ರೆ ಕಷ್ಟ. ಹಿಂಗೆಲ್ಲ ಮಾಡ್ಬೇಡಿ. ಹಿಂಗೆ ಆ ಕಡೆ ತಿರ್ಸಿ ಕ್ಯಾಮ್ರಾ ಆಫ್ ಮಾಡಿ ಹಾಕ್ತೀನಿ, ಹೇಳ್ತೀನಿ. ಎತ್ಕೊಂಡು ನಾನೇ ಹೋಗ್ತಾ ಇದ್ದೀನಿ ಅಲ್ವಾ ಗೈಸ್. ಫೈನಲಿ ಗಿಫ್ಟ್ಸ್ ತಗೊಂಡು ಹೋಗ್ತಾ ಇದೀವಿ. ಕಾರಲ್ಲ ನಡ್ಕೊಂಡು ಹೋಗುತ್ತಾನೆ. ನಡ್ಕೊಂಡು ಹತ್ರ ಬನ್ನಿ, ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಅಲ್ಲಿಗೆ ಹೋದ್ರೆ ಪಾರ್ಕಿಂಗ್ ಸಿಗಲ್ಲ, ಸಕ್ಕತ್ ಹಸುವಾಗ್ತಿದೆ ಬೇರೆ ನನಗೆ. ಓಹ್ ಬನ್ನಿ, ಇವತ್ತು ಸ್ವಲ್ಪ ಚೀಟು ಮಾಡಬೇಕಾಗುತ್ತೆ. ರಾತ್ರಿ ಊಟ ನಿಲ್ಲಿಸ್ಬೇಕು. ಜಾಸ್ತಿ ಲೇಟಾಗಿ ಬಂದಿಲ್ಲ ನಮ್ಮ ಪುಣ್ಯಕ್ಕೆ. ಬನ್ನಿ ಹೋಗೋಣ. ಹಲೋ ಹಾಯ್, ಸಾರಿ ಲೇಟ್ ಆಗೋಯ್ತು. ಹಲೋ ಹಾಯ್, ಆರಾಮ ಇದ್ದೀರಾ? ರಾಮರಾಜ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ತರ ಕಾಣ್ತಾ ಇದ್ದೀರಾ. ಹಾಯ್ ಅಂಕಲ್, ಆರಾಮ? ಸ್ವಲ್ಪ ಲೇಟ್ ಆಯ್ತು. ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯ ನೀನು. ಸ್ವಲ್ಪ ಆರಾಮ? ಇದು ಸೋನು ಅಂತ, ಇದು ಐಶು, ನೇಹಾ, ಇದು ಅಕ್ಷಯ್. ಥ್ಯಾಂಕ್ ಯು. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ. ನಾವು ಅದಕ್ಕೆ ಕರೆಕ್ಟ್ ಟೈಮ್ಗೆ ಬಂದ್ವಿ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ಲ ಇವರು ಲೇಟ್ ಮಾಡಿದ್ರು. ನಾನು ಮನೆಗೆ ಬಂದು ಕಾಯ್ತಿದ್ದೆ ಆಂಟಿ, ಇವರು ಲೇಟ್ ಮಾಡಿದ್ರು. ಇದು ಪಾಪುದು ಆಯ್ತಾ. ಇದು ನಿಮ್ದು ಮತ್ತೆ ಮನೋಜ್ ಬ್ರೋದ್. ಎಲ್ಲಿ ಅವರು? ಅದು ಬ್ಯಾಲೆನ್ಸ್ ಇತ್ತು ಅದಕ್ಕೆ. ಇದು ನಿಮ್ದು ಅದು ಬ್ಯಾಲೆನ್ಸ್ ಇತ್ತಲ್ಲ, 1 ವರ್ಷ ಆದ್ಮೇಲೆ.
ಎಲ್ಲಿಡೋದು ಇಲ್ಲೇ ಇಟ್ಟಿರಲ್ಲ. ತುಂಬಾ ಫಂಕ್ಷನ್ಸ್ ಗೆ ಮಿಸ್ ಮಾಡ್ಬಿಟ್ಟು ಇವಾಗ ಬಂದಿರೋದಕ್ಕೆ ಯಾವ ಫಂಕ್ಷನ್ ಮಿಸ್ ಮಾಡಿದೆ? ಯಾವ್ದು ಫಂಕ್ಷನ್ ಮಗುದು ಫಂಕ್ಷನ್ ಶ್ರೀಮಂತ ಆಂಟಿ ನೀವು ಬಂದಿದ್ದೀರಾ? ಸೀಮಂತ ಒಂದೇ ಬಂದಿಲ್ಲ, ಮದ್ವೆ ಬಂದ್ ನಿಮ್ಮಂತವ್ರು ಒಬ್ರು ಇದ್ರೆ ರಿಲೇಶನ್ಶಿಪ್ ಹಾಳು ಮಾಡ್ಬಿಡ್ತಾರೆ ಕಣ್ರೋಳೆ. ನೀವೇ ಹೇಳ್ಬೇಕೆಲ್ಲ, ಹೆಂಗಿದೆ, ಹೆಂಗಿರುತ್ತೆ, ಏನ್ ಕತೆ ಅಂತ. ಹೆಂಗಿರುತ್ತೆ ಮದುವೆ ಆದ್ಮೇಲೆ ಲೈಫು? ಅಯ್ಯೋ ಅವ್ರು ಯಾಕೆ ತಲೆ ಹೊರ್ಸ್ಕೊತಾವ್ರೆ? ಮದುವೆ ಆದ್ಮೇಲೆ ಲೈಫ್ ಹೆಂಗಿದೆ ಅಂದ್ರೆ ಹಿಂಗಂತವ್ರೆ. ಸುಮ್ನೆ ಹಿಂಗ ಹೇಳಿ ಅಲ್ಲ, ಅದಕ್ಕೆ ಅವ್ರು ನೋಡ್ತಾ ಇದೀನಿ ನಾನು ಜಾಸ್ತಿ. ಅವ್ರು ಖುಷಿಯಾಗಿದ್ದಾರ? ಲಾಸ್ಟ್ ಟೈಮ್ ಬಂದಾಗ ಖುಷಿಯಾಗಿದ್ರು. ಅಯ್ಯೋ ನಗುನೇ ಸತ್ತೋಗ್ಬಿಟ್ಟಿದೆ. ಮ್ಯಾಗ್ನೆಟಾ? ವೆರಿ ಗುಡ್ ಗುಪ್ತಾ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನೀವು ಇಲ್ಲಿ ಯಾವುದೋ ಇದ್ರ ಮೇಲೆ ಹಾಕಿದ್ದೀರಾ ಗೈಸ್ ನೋಡಿ, ಮ್ಯಾಗ್ನೆಟು ಕಳ್ದಾಕ್ಬಿಟ್ರು ಇದು ಮೈಕ್ದು. ಇರ್ಲಿ, ಇನ್ನೊಂದಿದೆ ತಲೆ ಕೆಡ್ಸ್ಕೊಬೋದು. ಹಾ ಬನ್ನಿ ಗುಪ್ತಾ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಟ್ಟು ಬಂದ್ಬಿಟ್ಟಿದ್ದೆ ಗೈಸ್, ನಮ್ಮ ಬಾಯ್ಸ್ಗೆ ನಾಪ್ಸಿದ್ರು ಬಿಟ್ಟು ಬಂದ್ಬಿಟ್ಟಿದ್ದೀರಾ ಓಡಿ ಅಂತ, ಅದಕ್ಕೆ ಓಡೋಗ್ಬಿಟ್ಟು ಕರ್ಕೊಂಬಂದೆ. ನನಗೆ ಈವೆಂಟಲ್ಲಿ ಜಗಳ ಆಡೋಕೆ ಇಷ್ಟ ಇಲ್ಲ ಗುಪ್ತಾ. ಸ್ಟಾರ್ಟ್. ಓ ಸುಮಾ ಆಂಟಿ ಇನ್ನೊಂದ್ಸರಿ ಕೂರಿಸಿ. ಇಲ್ಲ ಕಣ ತಿಂತಿದ್ದೀನಿ ನಾನು. ನೀವು ಇನ್ನೆರಡು ಸರಿ ಕರೆ ಬಂದ್ಬಿಡ್ತಾರೆ, ಬೇಕು ಕರೀರಿ ನೀವು. ತಿನ್ನಲ್ಲ ನಾನು. ಆಲ್ಮೋಸ್ಟ್ ಬಂದ್ರು. ಗೈಸ್ ಸೋನು ಓದಿದ್ದು ಅಮ್ಮಣ್ಣಿ ಕಾಲೇಜು, ಅದು ಗರ್ಲ್ಸ್ ಕಾಲೇಜ್. ಅದ್ರ ಪಕ್ಕ ಇದ್ದಿದ್ದು ಕಾಲೇಜ್ ನಮ್ಮದು. ನಾನು ಅವ್ರ ಕಾಲೇಜಲ್ಲಿ ಫೇಮಸ್ಸು. ಹೌದು, ಫುಲ್ಲು ಫೇಮಸ್. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಬರೀ ಗರ್ಲ್ಸ್ ಇದ್ರಲ್ವಾ, ಅದಕ್ಕೆ. ಅಲ್ಲ, ನೀವು ಆಗಿದ್ದಿದ್ದು ಇದಕ್ಕೆ ಫೇಮಸ್ ಬೇರೆನಾ? ನಿಮ್ ಬೈಸಪ್ ನೋಡಿದ್ದೀನಿ ನಾನು. ಅವಾಗ ಈ ತರ ಇರ್ಲಿಲ್ಲ, ಇನ್ನೊಂಥರ ಚೆನ್ನಾಗಿದ್ದ. ಹೌದು ಹೌದು, ನಿಜ ಚೆನ್ನಾಗೇ ಇದ್ದ. ಏನ್ ಕಮ್ಮಿ ಇತ್ತು? ಎಲ್ಲನೇ ಜಾಸ್ತಿ ಇತ್ತು. ಎಲ್ಲ ಡಬಲ್ ಇತ್ತಂತೆ. ಹುಡುಗಿರ್ ಫ್ಯಾನ್ ಜಾಸ್ತಿ ಅವಾಗ. ಅಲ್ಲ, ಅವಾಗೂ ಇವಾಗ ಏನ್ ಹಿಂಗಿದಾನೆ ಅಂತ ನೋಡಿರ್ಬೋದು. ಛೀ, ಹಂಗ್ ನೋಡಿರ್ಬೋದು. ಬನ್ನಿ ಗೈಸ್, ಊಟದ ಮೇಲೆ ಫೋಕಸ್ ಮಾಡೋಣ. ಗೈಸ್ ಇವ್ರಿಗೆಲ್ಲ ದೊಡ್ಡ ಎಲೆ ಕೊಟ್ಬಿಟ್ಟು ನಮ್ಗೆ ಈ ಸೈಜ್ ಎಲೆ ಕೊಟ್ಟಿದ್ರು, ಅದನ್ನ ವಾಪಸ್ ಕಳ್ಸಿದೀವಿ ನಾನು ಸಂಜಯ್. ನಮಗೆ ದೊಡ್ಡದು ಕೊಡಿ ಅಂತ. ನಿನಗೆ ನೀರು ಬಾಟ್ಲ್ ಇಟ್ಟಿಲ್ಲ ಪಾಪ. ಸೊ ನಾವು ಟೇಬಲ್ ಮೇಲೆ ಹಾಕ್ಬಿಡಿ ಪರವಾಗಿಲ್ಲ ಅಂತ ಹೇಳಿದೀವಿ. ಸೊ ನಾವು ದೊಡ್ಡದಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಎಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀವಿ. ಯಾಕೆಂದರೆ ಪಲ್ಯಗಳಿಲ್ಲಿ, ಮೇನ್ ಐಟಮ್ಸ್ ಇಲ್ಲಿ. ಗೈಸ್ ನಂಗೆ ಹಪ್ಪಳ ಎಷ್ಟು ಇಷ್ಟ ಅಂತ ನೋಡಿ ನೀವೇ. ಬಿಸಿ ಒಬ್ಬಟ್ಟು ಬರ್ತಾ ಇದೆ ಗೈಸ್. ಸ್ವಲ್ಪ ತುಪ್ಪ ಹಾಕೋಣ. ನಾಚ್ಕೋಬೇಡಿ, ಆರಾಮಾಗಿ ಊಟ ಮಾಡಿ. ಯಾರು ಬೇಕಾ? ಸಗದಾಯ್ತು. ನೀವು ನಾಚ್ಕೋಬೇಡಿ, ನಿಮ್ದೇ ಫಂಕ್ಷನ್ ಅನ್ಕೊಂಡು ಊಟ ಮಾಡಿ. ನೋಡಿ ಗೈಸ್, ನಪ್ಪ ಹೆಂಗ್ ಮಿಂಚ್ತವ್ರೆ. ಅಪ್ಪದ ಇನ್ನೂ ರ್ಯಾಡೋ ಬಾಕಿ ಇದೆ. ಇವಾಗಲೇ ಹಿಂಗೆ ಅಂದ್ರೆ ನಮ್ಮ ಮದುವೆ ಟೈಮಲ್ಲಿ ನಾನೇನೋ ಅಂಕಲ್ ಇನ್ನೊಂದು ಮದ್ವೆ ಇವಾಗಲೇ ಹಿಂಗೆ ಅಂದ್ರೆ ಹಿಂಗಂದವ್ರೆ. ರೈ ನಮ್ಮ ಅಪ್ಪನ ಬಗ್ಗೆ ಜೋಕ್ ಮಾಡೋಷ್ಟು ಬಂದ್ಬಿಟ್ಟ ನೀವು. ಕಟ್ ಮಾಡಿ ಅಂತ ಕರೆದ್ರೆ ನಾನು ಬರಲ್ಲ. ಬರಲ್ವಾ? ಅಲ್ಲೇ ರೀ, ಬನ್ನಿ. ಕರೆದ್ರು ಹೋಗೋಣ ಬಿಡಿ. ವೇಶ್ವರ್ ಇಬ್ಬರದೇನೋ ರೆಕಾರ್ಡ್ ಇದೆಯಂತೆ, ಅದು ಆಮೇಲೆ ನಿಮಗೆ ಬ್ಲಾಗಲ್ಲಿ ಹೇಳ್ತೀನಿ. ನಾವಪ್ಪ ಬ್ಯಾಲೆನ್ಸ್ ಹೇಳ್ತಾ ಇಲ್ಲ. ಎಲ್ಲ ಮನೆ ಬಿಟ್ಟು ಹೋಗಿ ಪಾರ್ಕಲ್ಲಿ ಕೂತಿದ್ರಂತೆ ಇಬ್ರು. ನೋಡಿ, ಇದು ಬ್ಲಾಗಲ್ಲೂ ಬಂದಾಯ್ತು. ನೋಡಿ ಗೈಸ್, ಮನೆ ಬಿಟ್ಟು ಹೋಗಿ ಪಾರ್ಕಲ್ಲಿ ಕೂತಿದ್ರಂತೆ ಇಬ್ರು. ನಾವೇನ್ ಮಾಡಿದ್ವಿ, ಅವ್ರಿಗೆ ರಿವರ್ಸ್ ಕೋಪ ತೋರ್ಸೋದಕ್ಕೆ ಲೆಟರ್ ಬೇರೆ ಬರ್ತಿದ್ರು ಮನೆಗೆ ಬರಲ್ಲ ಅನ್ಬಿಟ್ಟು. ಇದು ಸಾಯಿಲ್ಗೆ ಎಲ್ಲಿಂದ ಬುದ್ಧಿ ಬಂದಿದ್ದು ಹೇಳು? ಇಲ್ಲಿಂದ ಅಷ್ಟೇ ಪುಕ್ಲು ಜಾಸ್ತಿ. ನಾವು ನೀವಿಬ್ರು ಪುಕ್ಲ, ನೀವಿಬ್ರು ಬರೋದಕ್ಕೆ ಭಯ ಬೀಳ್ತಾರೆ ಅವ್ರ ಮುಂದೆ. ಅವ್ರ ಭಯ ಮಾತುಗಳಿಗೆ ಬರೀ ಕಾಲ್ ಬಾಡಿ ಪಾರ್ಟ್ಸ್ ಇದೆ ಎಲ್ಲ ಬೈದು ಬಿಟ್ಟಿರ್ತಾರೆ. ಅಲ್ಲ, ಇವ್ರಿಬ್ರು ಪುಕ್ಲಂತೆ. ಅವಾಗ ಹಂಗಿದ್ರಿ, ಇವಾಗ ಧೈರ್ಯ. ನಿಮ್ ತರ ಅನ್ಕೊಂಡ್ರ ನಮ್ಗೆಲ್ಲ ಬಟ್ ನಮಗ್ ಗೊತ್ತು, ನಮ್ಮ ಅಮ್ಮಂದಿರು ನಮಗ್ ಗೊತ್ತು. ಇನ್ನೇನು
ಬೀಪ್ ಹಾಕಿದ್ದಕ್ಕೆ. ಬಟ್ ಇದೆಲ್ಲ ಕಲ್ಸಿದ್ದೆ ಇವರಿಬ್ರು ನಮ್ಗೆ ಸ್ಫೂರ್ತಿ. ಇನ್ನ ಎಷ್ಟೊಂದು ಕೇಗಳು ಕಲ್ತ್ಕೊಂಡಿದ್ದೀವಿ ಅವ್ರಗಳಿಂದ. ಎಷ್ಟೊಂದು ಕೇಗಳು ಕಲ್ತಿದೀವಿ. ಏನೋ ಹೇಳ್ತಾನೆ ನೋಡಿ ನಮ್ಮ ಮಕ್ಕಳು. ಇವ್ರ ಬೈಯೋ ಸ್ಟೈಲ್ ಬೇರೆ, ಇವ್ರ ಬೈಯೋ ಸ್ಟೈಲ್ ಬೇರೆ. ಇಬ್ರದ್ದು ಮಿಕ್ಸ್ ಆದ್ರೆ ಕಿವಿ ಮುಚ್ಕೊಬೇಕು. ಗೊತ್ತು ನನ್ಗೆಲ್ಲ ಫುಲ್ ನೋಡಿ. ನೀವು ಇದಕ್ಕೆ ಕರೆದಿದ್ದೀರ ನನಗೆ ಗೊತ್ತು ಅಂತ ತೆಲುಗುವರ ಕಡೆ ಅವರು ತೆಲುಗುವರ ತೆಲುಗುಲೆ ಪೇಸಂಡಿ ಆಂಟಿ. ಅಯ್ಯೋ ಎತ್ತೋ ವರ್ಕೌಟ್ ಬಿದ್ರೆ ಕಾಂಟೆಂಟ್ ಗೊತ್ತಾ? 2 1 ಕಲ್ಕಿ. ಲೇ ಗುಂಡಿ ತೋಡ್ ಒಳಗೆ ಹೋಗ್ಬಿಟ್ಟಿರೋ ನಾನು. ಮನೀಶ್ ನಮ್ದು ನಮ್ಮ ಹುಡುಗಿದ ಒಂದು ಫೋಟೋ ಇಡ್ರಿ. ಮನೀಶ್ ನಮ್ದು ನಮ್ಮ ಬೊಂಬೆ ಒಂದು ಫೋಟೋ ಇಡ್ರಿ. ನಮ್ದು ನಮ್ಮ ಬೊಂಬೆದ ಒಂದು ಫೋಟೋ ಇಡ್ರಿ ಮನೀಶ್. ನೀವ್ ಹೇಳಿದನ ಏನು ಅಂಕಲ್ ಆಂಟಿಗೆ ಹಂಗೆ ಅಂತ ಇದ್ರು. ಹೌದಾ? ಅವ ಇವಾಗ ಗೊತ್ತಾಯ್ತು ಎಲ್ಲಿಂದ ಬಂದಿದ್ದು ಅಂತ. ಸಂಡೇ ಹಾ ನಾವೆಲ್ಲ ಸೇರಿ ಅಡುಗೆ ಮಾಡೋಣ, ಅವಾಗ ಈಸಿ ಆಗುತ್ತೆ. ಆಂಟಿ ಬಾಯ್ ಬಾಯ್ ಬಾಯ್, ಸಂಡೇ ಸಿಗೋಣ. ಬರ್ತೀನಿ ಆಂಟಿ. ಬಾಯ್ ಆಂಟಿ ಬಾಯ್. ಸಂಡೇ ಏನಾದ್ರು ಸರ್ಪ್ರೈಸಸ್ ಅಲ್ಲ ಬರ್ತಾ ಏನಾದ್ರು ತಗೊಂಬ ಗಿಫ್ಟ್. ಇವತ್ತಾ ಸಂಡೇನಾ? ಸಂಡೇ ಹೌದಾ? ವಿಶ್ ಮಾಡಿ ಅವ್ರ ಬರ್ತಡೇ ಇವತ್ತು. ಸ್ವೀಟ್ ಕೊಡ್ತೀರಾ ಅವ್ರ ಬರ್ಡೇ ಇವತ್ತು? ಅವ್ರು ಸ್ವೀಟ್ ಕೊಡ್ತಾರಂತ, ಹೋಗೋಣ ರೀ ಬರ್ಡೇಗೆ. ಥ್ಯಾಂಕ್ ಯು. ಬನ್ನಿ ಬಾದಾಮ್ ಮಿಲ್ಕ್ ಕುಡ್ಬಿಟ್ಟು ಹೋಗೋಣ ಬನ್ನಿ. ಬರ್ಡೇ ಗಿಫ್ಟ್ ಕೊಡ್ತಿರೋದು ಅವರು. ಊಟ ಆಗಿದೆ ಸರ್. ಇಲ್ಲ ಬನ್ನಿ, ನೀವು ತಿಂತೀರಾ ಬನ್ನಿ. ನನ್ನ ಆಧಾರ್ ಕಾರ್ಡ್ ತೆಗಿಲ್ಲ. ಹಾ ಗೈಸ್, ಸೊ ನೇಹಾ ಬರ್ಡೇ ಮೊನ್ನೆ. ಅಯ್ಯೋ ಆರಾಮ. ಥ್ಯಾಂಕ್ ಯು. ಪಾಪ ಹಿಂದೆ ಟಚ್ ಆಗ್ಬಿಡಿದೆ ಈಗ. ಗೈಸ್, ಸೊ ನೇಹಾ ಬರ್ಡೇ ಲಾಸ್ಟ್ ಫೆಬ್ರವರಿ ಇದ್ದಿದ್ದು ಅಂತ ಇವ್ರಿಗೆ ಗೊತ್ತಿಲ್ಲ ಪಾಪ. ನಾನು ಅಪ್ಲೋಡ್ ಮಾಡಿದ್ದೀನಿ ವ್ಲಾಗ್ನ, ಇವತ್ತು ಅಂದ್ಕೊಂಬಿಟ್ಟಿದ್ದಾರೆ. ಬನ್ನಿ ಅವ್ರಿಗೆ ಆಮೇಲೆ ಸರ್ಪ್ರೈಸ್ ಆಗಿ ಹೇಳೋಣ. ಬಾದಾಮ್ ಮಿಲ್ಕ್ ಬಿಸಿ ಇದೆಯಾ? ಕೋಲ್ಡ್ ಅಲ್ಲ? ಕೋಲ್ಡ್ 3 ಕೊಡಿ ಸರ್, 3 ಕೊಡಿ. ಗೈಸ್, ಅಣ್ಣ ನಮಗೆ ಕರ್ಕೊಂಬಂದ್ರು ಬಾದಾಮ್ ಮಿಲ್ಕ್ ಕೊಡ್ತೀವಿ ಅಂತ. ಆ್ಯಕ್ಚುಲಾಗಿ ಇವ್ರ ಬರ್ಡೇ ಫೆಬ್ರವರಿ, ನಾವು ರೀಪೋಸ್ಟ್ ಮಾಡಿದ್ವಿ ವಿಡಿಯೋನ ಅದು. ಬಟ್ ಥ್ಯಾಂಕ್ ಯು ಕರ್ಕೊಂಬಂದಿದ್ದಕ್ಕೆ, ಖುಷಿ ಆಯ್ತು. ಥ್ಯಾಂಕ್ ಯು. ಫುಲ್ ಕುಡೀರಿ, ಪರವಾಗಿಲ್ಲ. ಕುಡೀರಿ, ಯಾರೋ ಕುಡಿತಾರೆ. ಫುಲ್ ಕುಡಿಬೇಡಿ, ಶುಗರ್ ಅದು. ಅಪ್ಪಯ್ 2 ಬಾದಾಮು 2 ರಸ್ಮಲೈ. ಬಾಯ್. ಗೈಸ್, ಎಲ್ರಿಗೂ ಬಾಯ್ ಹೇಳಿ. ನಾನು ಗುಪ್ತಾ ಮೂವಿ ಬುಕ್ ಮಾಡಿದ್ವಿ, ಅದಕ್ಕೆ ಮಾಲ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೊಟ್ಟೆಂತ ತುಂಬಿದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ಲಾಗುತ್ತೆ. ಸೊ ನೈಟ್ ಡಿನ್ನರ್ ಏನಾದ್ರು ಮಾಡಿಕೊಂಡು ಅವನ ಮನೆಗೆ ವಾಪಸ್ ಬಿಡೋದು. ಬನ್ನಿ ಹೋಗೋಣ. ಸೊ ನಾವು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ, ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಮೂವಿ ಹೇಗಿರುತ್ತೆ ಅಂತ. ತುಂಬ ದಿನ ಆದ್ಮೇಲೆ ಹೋಗ್ತಿರೋದು ನಾವು, ತುಂಬ ತಿಂಗಳಾದ್ಮೇಲೆ ಮೂವಿಗೆ ಹೋಗ್ತಿರೋದು. ನಮ್ದೇನಂದರೆ, ನಾನು ನೇಹಾ ಅವರು ನಮ್ಮ ಮನೆಯಲ್ಲಿ ಮತ್ತು ರಿವೀಲ್ ಮಾಡಿದ್ಮೇಲೆ ಸಿಗೋದೇ ಕಮ್ಮಿ ಆಗ್ಬಿಟ್ಟಿದೆ. ಮುಂಚೆಯವರು ತುಂಬ ಜಾಸ್ತಿ ಸಿಗ್ತಿದ್ವಿ ನಾವು, ಅಂದರೆ ಯಾರಿಗೂ ಹೇಳ್ದೆ ಇದ್ದಿದ್ದ ಟೈಮಲ್ಲಿ. ಹಾಯ್ ಅಂದ್ಬಿಟ್ಟು ಅವು. ಸೊ ಅದೇ ನಾವು ಯೋಚನೆ ಮಾಡ್ತಿದ್ದೀವಿ, ನಮ್ಮ ಫ್ಯಾಮ್ಲಿಗಳಿಗೆ ಹೇಳೋಕ್ಕೆ ಮುಂಚೆ, ನಾವು ರಿವೀಲ್ ಮಾಡೋಕ್ಕೆ ಮುಂಚೆನೇ ತುಂಬ ಜಾಸ್ತಿ ಸಿಗ್ತಾಯಿದ್ವಿ. ಇವಾಗ ಕಮ್ಮಿ ಆಗಿಬಿಟ್ಟಿದೆ ಅಂತ. ಬಟ್ ಇಬ್ಬರು ಕೆಲಸ, ವಿ ಆರ್ ಹೆಲ್ಡ್ ಅಪ್. ಮೋಸ್ಟ್ಲಿ ಜನರಿಗೆ ಅನ್ಸ್ಬೋದು ಬ್ಲಾಗಲ್ಲಿ ಆಲ್ಮೋಸ್ಟ್ ಲೈಕ್ ವೀಕ್ಲಿ 3-4 ಟೈಮ್ಸ್ ದಿನ ಸಿಗ್ತೀವಿ ಅಂತ. ಬಟ್ ಲಿಟ್ರಲಿ ಲೈಕ್ 5-10 ಮಿನಿಟ್ಸ್ ಆ ಥರ ಎಲ್ಲಾನು ಸಿಗ್ತೀವಿ ನಾವು. ತುಂಬ ಕಮ್ಮಿ ಸಿಗೋದು. ಆ್ಯಂಡ್ ಆಲ್ಸೋ ನಮ್ಮ ಕಾಲ್ಸ್ ದಿನದಲ್ಲಿ ತುಂಬ ಕಮ್ಮಿ ಆಗುತ್ತೆ. ಬಟ್ ಇಟ್ಸ್ ನೈಸ್, ವಿ ಆರ್ ಬಿಸಿ ಇನ್ ಅವರ್ ವರ್ಲ್ಡ್ ಆ್ಯಂಡ್ ವಿ ಟೇಕ್ ಅವರ್ ಟೈಮ್, ದೆನ್ ವಿ ಗಿವ್ ಅ ಕಾಲ್ ಅಲ್ಲ. ಇಟ್ಸ್ ಬೆಟರ್ ಟು ಬಿ ಬಿಸಿ ಆ್ಯಂಡ್ ನಾಟ್ ಬಿ ಕ್ರೈಂಕಿ ಇನ್ಸ್ಟೆಡ್ ಆಫ್ ಯಾವಾಗಲೂ ಸಿಕ್ಕಿ ಜಗಳ. ಕರೆಕ್ಟ್. ಸೊ ಈಗ ಮೂವಿಗೆ ನಾವು ಯಾವಾಗಲೂ ಲೇಟಾಗಿ ಹೋಗ್ತಾರೆ, ಇವತ್ತು ಲೇಟಾಗಿ ಹೋಗ್ತಾ ಇದ್ದೀವಿ. 7:15 ಇರೋ ಮೂವಿಗೆ 7:30 ಹೋಗ್ತಾ ಇದ್ದೀವಿ. ನಾವು ಮಾಲ್ ಸುಮ್ಮನೆ ರೌಂಡ್ ಹೊಡಿತಾ ಇದ್ವಿ, ಆಗಿಂದ ವ್ಲಾಗ್ ಮಾಡಿರಲಿಲ್ಲ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಹೆಂಗೂ ಮೂವಿಗೆ ಹೋಗ್ತಾ ಇದ್ದೀವಲ್ಲ ಅಂತ. ಬಿಕಾಸ್ ವಿ ವಾಂಟೆಡ್ ಸಮ್ ಟೈಮ್. ಲೆಟ್ಸ್ ಗೋ. ಈಗ ಮೂವಿ ನೋಡಿ ವಾಪಸ್ ಬರೋಣ. ಗೈಸ್ ನೇಹಾ ಗುಪ್ತಾ ಅವರು ಅವ್ರ ಅಪ್ಪ ಬೈತಾರಂತೆ, ಈ ವ್ಲಾಗಲ್ಲಿ ಹೇಳ್ಬಾರ್ದಂತೆ. ನಾಳೆ ರಿಲೀಸ್ ಆಗೋ ಮೂವಿನ ಇವತ್ತು ಬುಕ್ ಮಾಡಿ ಓಡಿ ಕರ್ಕೊಂಬಂದವ್ರೆ. ಈಗ ಈ ಮೂವಿ ನಾಳೆ ಬುಕ್ ಆಗಿರೋದು. ಗುಪ್ತಾ 10th ನಾಳೆ.
ನಾಳೆ ರಿಲೀಸ್ ಆಗೋ ಮೂವಿನ ಇವತ್ತು ಬುಕ್ ಮಾಡಿದ್ದಾರೆ ಗೈಸ್. ಅಂದರೆ ನಾಳೆಗೆ ಟಿಕೆಟ್ ಬುಕ್ ಮಾಡಿರೋದು 10th ತೋರಿಸಿ ಟಿಕೆಟ್ ನಮ್ಮದು. ಬೇಡ ಬ್ಲಾಗಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ರೆ ಅಷ್ಟೇ ಜನ. ಸ್ಕ್ಯಾನ್ ಮಾಡಿಸ್ಕೊಂಡು ಇಲ್ಲ ಇನ್ನೂ ಲೇಟಾಗಿ ತೋರಿಸಿ. 10 o'clock 10th ಏಪ್ರಿಲ್ಗೆ ಬುಕ್ ಮಾಡಿದ್ದಾರೆ ಮೇಡಮು. ಬಟ್ ಮೂವಿ ಇವತ್ತು ಬಂದು 9th ಏಪ್ರಿಲ್. ಸೊ ಈಗ ಬೇರೆ ಯಾವ್ದಾದ್ರು ಮೂವಿಗೆ ಹೋಗ್ಬೇಕು, ಪಟ್ಟಂತ ಬುಕ್ ಮಾಡೋಣ. ಬನ್ನಿ ಬಟ್ ಈಗ ಈ ಟಿಕೆಟ್ ಏನು ಮಾಡೋದು? ನಾಳೆ ಮತ್ತೆ ಬರ್ತೀರಾ ಅಲ್ಲಿಂದ? ನಾನು ಬರ್ತೀನಿ ನೋಡಿ, ನಾನು ಯಾರ ಜೊತೆ ಆದರೂ ಹೋಗ್ಬೋದು. ಅವರು ಹೊಸ ಎಂತ ಅವಮಾನ ಗೊತ್ತಾ, ನಾನು ಒಳಗೆ ನುಗ್ಬಿಟ್ಟಿದ್ದೀನಿ 14 ಅಂದ್ಕೊಂಡು. ಅವ್ರು ಸರ್ ಬನ್ನಿ ಆಚೆ ಬನ್ನಿ, ಇವತ್ತಲ್ಲ ನಾಳೆ ಬನ್ನಿ ಅಂತ. ಬನ್ನಿ ಈಗ ಇನ್ನೊಂದು ಬುಕ್ ಮಾಡಕ್ಕೆ ಹೋಗೋಣ. 9th ಅಂತ 2-3 ಸಲ ಚೆಕ್ ಮಾಡಿದೆ, ಬಟ್ ಈ ಮೂವಿ ಇರೋದು ನಾಳೆ. ಅದು ಕ್ಲಿಕ್ ಮಾಡಿದ ತಕ್ಷಣ ಚೇಂಜ್ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಲೆಟ್ಸ್ ಗೋ. ಎನಿವೇಸ್ ನಾವು ಮೂವಿ ನಾಳೆ ಬರಬೇಕು, ಮತ್ತೆ ಇವತ್ತು ಮೂವಿಗೆ ಹೋಗೋದು ಬೇಡ. ಸ್ವಲ್ಪ ಓಡಾಡಿಕೊಂಡು ಮತ್ತೆ ನಾನು ಅಲ್ಲಿ ಕೆಳಗಡೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಯಾವುದ್ರದ್ದು, ಅದಕ್ಕೆ ಹೋಗಬೇಕು ಅಂತ ತುಂಬ ದಿನ ಆಸೆ ಇತ್ತು. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏನೋ ಅದು ನನಗೂ ತುಂಬ ದಿನದಿಂದ ರೀಲ್ಸ್ ಎಲ್ಲ ನೋಡಿದ್ದೆ, ಹೋಗ್ಬೇಕು ಮಾಡಿಬಿಟ್ಟು ಹ್ಯಾಪನ್ಸ್ ಫಾರ್ ಗುಡ್ ಅಂತ ಹೇಳ್ತಾರಲ್ಲ, ಅವ್ರಿಗೊಂದು ಚಪ್ಪಾಳೆ ಹೊಡಿಬೇಕು ನಾವು. ಈ ಥರ ಮಾಡಲ್ಲ, ತುಂಬ ಯೋಚನೆ ನೋಡಿ ಬುಕ್ ಮಾಡ್ತೀವಿ. ಇವತ್ತು ಅದು ಹೆಂಗಾಯ್ತೋ ಗೊತ್ತಿಲ್ಲ, ಅರ್ಜೆಂಟಲ್ಲಿ ಮಾಡಿದ್ದಕ್ಕೋ ಇಲ್ಲ ನಿಮ್ಮ ಜೊತೆ ಇದ್ದು ಆ ಥರ ಆಗ್ಬಿಟ್ಟಿದ್ಯೋ ಅಭ್ಯಾಸ ಗೊತ್ತಿಲ್ಲ. ಕುಣಿಯಕ್ಕೆ ಬರ್ದಿರೋ ನೆಲ ಡೊಂಕು ಅಂದ್ರಂತೆ. ನಿಮ್ಮದೇ ಮಿಸ್ಟೇಕು, ಏನು ಹೇಳೋದೇನು ಬೇಕಾಗಿಲ್ಲ. ನೀವು ಬನ್ನಿ ಹೋಗೋಣ. ಸ್ನೇಹ ಅವರು ಲುಕ್ ಅಟ್ ಹರ್ ಸ್ಕಿಲ್ ಇನ್ ದ ಫ್ರೇಮ್ಸ್. ನನಗೆ ಕ್ಯಾಮ್ರಾಮೇನೇ ಬೇಡ, ಫೋಟೋಸ್ ಪಿಕ್ಚರ್ಸ್ಗೆ ಸಾರ್ಟೆಡ್. ಅವ್ರು ಟ್ರಿಪ್ಪಿಗೆ ಹೋದರೆ ಥ್ಯಾಂಕ್ ಯು. ಸಕ್ಕತ್ತಾಗಿ ವಿಡಿಯೋ ಫೋಟೋ ಹಿಡಿತಾರೆ, ನಂಗೆ ಖುಷಿ ಆಯಿತು ನೋಡ್ಬಿಟ್ಟು. ಈಗಲ್ಲ ಮುಂಚೆಯಿಂದ ನಿಮಗೆ ಗೊತ್ತು? ಅದೇ ಅವಾಗಿಂದಾನೇ ಗೊತ್ತು. ಅದರಿಂದ ಒಂದು ರೀಸನ್ ಇರ್ಬೋದು ನಾನು ಓಕೆ ಅಂದಿದ್ದು ಪ್ರಪೋಸ್ ಮಾಡಿದಾಗ. ಯಾರು ಏನು ಹೇಳಿದ್ರು? ಇಲ್ಲಿ ಮಾಚಾ ಟೀ ಮಾಡಿಸ್ತಾ ಇದ್ದಾರೆ ನೀವು ಅವರು. ಬನ್ನಿ, ನಡೀತಾ ಇದೆ. ಸೊ ನಮಗೆ ಈ ಲಾಕರ್ ಕೊಟ್ಟಿದ್ರು, ಶೂಸ್ ಇಡ್ಸಿದ್ದಾರೆ ನೋಡಿ. ಶೂಸ್ ಇಲ್ಲದೆ ಹೋಗ್ತಾ ಇದ್ದೀವಿ, ಏನೋ ಒಂಥರ ಕ್ರೇಜಿಯಾಗಿದೆ. ಒಳಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಅ ರಿಲ್ಯಾಕ್ಸಿಂಗ್ ಸೆಂಟರ್, ಕೈಂಡ್ ಆಫ್ ರಿಲ್ಯಾಕ್ಸ್ ಮಾಡೋ ಥರನ ಏನೋ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತವ್ರೆ, ಫುಲ್ ಸಮಾಧಾನ ಆಗಿ ಆಚೆ ಬರೋದಂತೆ. ನಮ್ಮ ಬರ್ತ್ಡೇ ಡೇಟ್ ಗೀಟ್ ಎಲ್ಲ ತಿಳ್ಕೊಂಡವ್ರೆ. ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡೋಣ. ಪ್ಲಸ್ ಪಾಯಿಂಟ್ ಏನು ಅಂದರೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ, ಅದು ನಂಗೆ ಖುಷಿ. ಇದನ್ನ ಹೆಂಗಿದೆ, ಎಷ್ಟು ಹೊಡೆದು ನೋಡಿದ್ದು, ಕೇಳಿದಿಲ್ಲ ಗುಪ್ತಾ? ಇಲ್ಲೂ ಮಿರರ್, ವಾವ್. ಆಗಲೇ ಕ್ರ್ಯಾಕ್ ಕೀಕೆಲ್ಲ ಹಾಕ್ಬಿಟ್ಟು ನೋಡಿ ಮಿರರ್ನ. ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ, ಬೇಸ್ ಇರುತ್ತೆ. ನೀರು ಮಧ್ಯ ಕಾರ್ ಇಟ್ಬಿಟ್ಟಿದ್ದಾರೆ. ಸೊ ನಮ್ಮದು ಎಕ್ಸ್ಪೀರಿಯನ್ಸ್ ಸೆಂಟರ್ ಸಖತ್ತಾಗಿತ್ತು, ಕ್ರೇಜಿ ಆಗಿತ್ತು ಒಂಥರ. ಬಟ್ ಏನು ನಡೀತಿದೆ ಅಂತ ನಂಗೆ ಅರ್ಥ ಆಗಿಲ್ಲ. ಸೊ ದ ಹೋಲ್ ಪಾಯಿಂಟ್ ವಾಸ್, ಅಲ್ಲಿ ಕಾರ್ ಇಟ್ಟಿದ್ರಲ್ಲ ಆ ಥರ ನಾವು ಕ್ಲೆನ್ಸ್ ಆಗ್ತಾ ಇದ್ದೀವಿ ಇಲ್ಲಿ ಒಳಗೆ ಹೋದ್ಮೇಲೆ ಅಂತ. ಬಟ್ ಫೆಲ್ಟ್ ನೈಸ್, ಸಕ್ಕತ್ತಾಗಿ ಕಾಣಿಸ್ತಿತ್ತು, ಒಂಥರ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇತ್ತು. ಬಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. Experience, sir? Very nice. Thank you so much. Thank you. Take a photo with them. Yes. ನಮ್ಮ ನೇಹ ಅವರು ವಾಶ್ರೂಮ್ಗೆ ಹೋಗ್ತಿದ್ದೆ. ಬಾಯ್. ನಾನು ಅವ್ರಿಗೆ ಅಂತ ಆಗ್ಲೇ ಪ್ಲ್ಯಾನ್ ಮಾಡಿದ್ದೆ ಫ್ಲವರ್ ತೊಗೋಬೇಕು ಅಂತ. ಸೊ ಬನ್ನಿ, ಅದಕ್ಕೆ ಮುಂಚೆನೇ ನನಗೆ ಫ್ಲವರ್ ಕೊಟ್ಬಿಟ್ರು. ಇದನ್ನು ಅವ್ರಿಗೆ ಕೊಡೋದು ಚೆನ್ನಾಗಿತ್ತಲ್ಲ. ಸೊ ಐ ವಾಂಟೆಡ್ ಟು ಗೆಟ್ ಅ ಬೊಕೆ ಫ್ಲವರ್. ತೊಗೊಂಬರೋಣ ಬನ್ನಿ. ಬೇಸ್ ನಾನು ಇದೇ ಫ್ಲೋರಲ್ಲಿ ಇರೋದು ಅಂದ್ಕೊಂಡೆ, ಅದು ಕೆಳಗಡೆ ಫ್ಲೋರಲ್ಲಿ ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೂ ಕೆಳಗೇನೆ ಬರೋಕ್ಕೆ ಹೇಳಬೇಕು. ಬೇಸ್ ನಾನು ಫ್ಲವರ್ಸ್ ಕೊಡೋ ಹುಚ್ಚು ನನಗೆ, ಬಟ್ ಇದು ಒಣಗೋಗುತ್ತೆ ಬೇಡ ಅಂತ ಬೈತಾರೆ. ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ. ಯಾವುದಾದ್ರು ಒಂದು ಚಿಕ್ಕ ಸಿಂಪಲ್ ಫ್ಲವರ್ ತೊಗೊಂಡೋಗಿ ಕೊಟ್ಬಿಡೋಣ ಅಂತ. ದಿಸ್ ಸೀಮ್ಸ್ ಟು ಬಿ ನೈಸ್, ಬಟ್
ಅದಕ್ಕಿಂತ ಇದು ಚೆನ್ನಾಗಿದೆ ಅನಿಸುತ್ತೆ. ಇಲ್ಲ ನನಗೆ ತುಂಬ ಇಷ್ಟ ಇರೋ ಫ್ಲವರ್ಸ್ ಇದು ಸನ್ಫ್ಲವರ್. ಇದನ್ನೇ ಕೊಟ್ಬಿಡೋಣ ಬನ್ನಿ. ಅವ್ರಿಗೆ ಇಲ್ಲಿಗೆ ಮಾರ್ಟಿಗೆ ಬರೋಕ್ಕೆ ಹೇಳಿದ್ದೀನಿ. ನಾನು ಇನ್ಯಾರು ಬೇರೆ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ಬನ್ನಿ. ವೇಸ್ಟ್ ಆಯಿತು, ಬಿಲ್ ಮಾಡಿಸಿಲ್ಲ ಅಷ್ಟರಲ್ಲಿ ಬಂದ್ಬಿಟ್ರು ಅವರು. ಅಲ್ಲಿದ್ದಾರೆ ನೋಡಿ, ಹೀರೋಯಿನ್ ವಾಕ್. ಹೀರೋಯಿನ್ ಥರ ವಾಕ್ ಮಾಡೋದು. ಏನ್ರಿ ಹೀರೋಯಿನ್ನ ನೀವು? ಕಟ್ ಮಾಡಿಸ್ತೀನಿ ನುಗ್ಗೆಕಾಯ್ತದೆ. ಫ್ಲವರ್ಸ್ ಎಷ್ಟು ಕ್ಯೂಟ್ ಇದೆ, ರಿಯಲ್ ಫ್ಲವರ್ಸ್ ಇದೆಲ್ಲ ಸಕ್ಕದಾಗಿದೆಲ್ಲ ನೋಡಿ. ಇದು ಮಾಡಿಸಿ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ವಾವ್. ಇಲ್ಲ ಬಟ್ ಇದು ನಾರ್ಮಲ್ ಪೂಜೆ ಹೂವು ಥರ ಚೆನ್ನಾಗಿದೆ. ಸೊ ಇದರಲ್ಲಿ ನಾವು ಅಮ್ಮಗೆ ನಮ್ಮ ಅಕ್ಕಾಗೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಅದು ಇಷ್ಟ ಆಯ್ತಲ್ಲ, ಬೇರೆ ಬೇಕಾ? ಇದರಲ್ಲಿ ನಾವು ಅಕ್ಕಾಗೆ ನಾವು ಅಮ್ಮಗೆ ಮಾಡಿಕೊಡ್ತಾ ಇದ್ದಾರೆ. ಗೈಸ್ ಎಷ್ಟು ಬ್ಯೂಟಿಫುಲ್ ಕೇಕ್ಸ್ ಇದೆ. ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಿರೋ ಕೇಕ್ಸ್ ನೋಡಿಲ್ಲ ನಾನು. ವಾವ್, ಇದು ನೋಡಿ ಸಕ್ಕತ್ತಾಗಿದೆ. ವಾವ್, 100%. ವಾ, ನೀವು ಯಾರಾದ್ರೂ ಕ್ರೀಮ್ ಆನ್ ಟಾಪ್ ನೇಹಾ ಗುಪ್ತಾ ಇನ್ಸ್ಟಾಗ್ರಾಮ್ ಪೇಜ್ ನೋಡಿಲ್ಲ ಅಂದರೆ ನೋಡಿ. ಕಟ್ ಗೈಸ್, ನಾವು ಒಂದಷ್ಟು ವೈರಲ್ ಥಿಂಗ್ಸ್ನ ನಾಳೆ ಟ್ರೈ ಮಾಡಬೇಕು ಅಂತಿದ್ದೀವಿ, ನಾಳೆ ಬ್ಲಾಗಲ್ಲಿ ನೋಡಿ. ಬಟ್ ಈಗ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ತೊಗೊಂಡೋಗೋಣ ಏನು ಅಂತ. And congratulations, heartily congratulations. Yaar, nazar irodu beda. Thank you. I want you to be very happy. She's there somewhere around. I saw You just saw her? now. Okay. It was like, yeah. Yeah, I see. Congratulations. Thank you. You're looking very pretty. Congratulations. Thank you. Stay happy always. ಶಾಪಿಂಗ್ ಎಲ್ಲ ಮಾಡೋಷ್ಟರಲ್ಲಿ ಬೊಕ್ಕೆ ಆಗಿರುತ್ತೆ ಅಂತ ಬಿಟ್ಬಿಟ್ಟು ಹೋಗಿದ್ವಿ. ಅಣ್ಣ ಇದು ಕ್ಯಾನ್ಸಲ್ ಮಾಡಿಬಿಡಿ. ಕ್ಯಾನ್ಸಲ್ ಸುಮ್ಮನೆ ಹೇಳಿದ್ದು. ಕೊಡಿ. ಆಯ್ತಾಯ್ತು, ಕೊಡಿ. ಫ್ರೀಯಾಗಿ ಬಿಲ್ ಬೀಳುತ್ತೆ ಇವಾಗ. ಇದು ಏನಕ್ಕೆ ಅಂದರೆ ನಾಳೆ ಒಂದು ವಿಡಿಯೋ ಇದೆ, ಅದಕ್ಕೆ ನೋಡಿ ನೀವು ವೆಯ್ಟ್ ಮಾಡಿ. ಸೊ ಆ ಪಾಪು ಬರ್ತಡೇ ಅಂತೆ ನಾಡಿದ್ದು. ಸೊ ಇನ್ವೈಟ್ ಮಾಡಿದ್ದಾರೆ. ನಾವು ಸ್ಯಾಟರ್ಡೇ ಫ್ರೀ ಇದ್ದರೆ ಫಾರ್ ಶೋರ್ ಅವ್ರ ಬರ್ಡೇಗೆ ಹೋಗಬೇಕು. ಐಲ್ ಟ್ರೈ ಮೈ ಬೆಸ್ಟ್. ಓಕೆ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಓಕೆ, ಏನು ಗಿಫ್ಟ್? ಡನ್. ಪಾರ್ಟಿನಾ? ಫುಲ್ ಪಾರ್ಟಿನಾ? ಹಾಂ, ಓಕೆ. ನಾನು ಬಿಲ್ಡಿಂಗಲ್ಲಿ ನಿಂತಿದ್ದೀನಿ. ನಮ್ಮ ಮನೆಯ ಅವ್ರು ಕಾಣಿಸ್ಕೊಂಡೆಲ್ಲ ಹೋಗ್ಬಿಟ್ಟವ್ರೆ. 10 ನಿಮಿಷ ಮೇಲೆ ಆಯಿತು. ಈಗ ಇದರಲ್ಲಿ ಒಂದಷ್ಟು ಐಟಮ್ಸ್ನ ಎತ್ತಿಸ್ಬೇಕು. ಯಾಕೆಂದರೆ ಅವ್ರು ಡಿಸೈಡ್ ಮಾಡಿ ಸರಿ ಇರುತ್ತೆ ಏನು ಬೇಕು ಏನು ಬೇಡ ಅಂತ. ಸುತ್ತ ಸ್ವಲ್ಪ ಐಟಮ್ಸ್ನ ತೆಗ್ಸಿ. ಅಲ್ಲ ನೀವು ನೋಡಿ, ನಂಗೆ ಗೊತ್ತಿಲ್ಲ, ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಒಂದಷ್ಟು. ಗೈಸ್ ಹಾಕ್ಸಿರೋ ಬಿಲ್ ನೋಡಿ. ನಾನಲ್ಲ, ನಿಮ್ಮ ವಿಡಿಯೋಗೆ ಅಂತ ನೀವು ಸೆಲೆಕ್ಟ್ ಮಾಡಿರೋದು. ಏನು ಅನ್ಸಲ್ವಾ? ಇಷ್ಟು ದೊಡ್ಡದು ಬಿಲ್ಲು. ಕ್ಯಾನ್ಸಲ್ ಮಾಡಿ. ನೀವು ನಾಳೆ ವಿಡಿಯೋ ಟ್ರೈ ಮಾಡಬೇಕು ಅಂದ್ಬಿಟ್ಟು ನೋಡ್ರಿ ಅಂದರೆ ಒಂದ್ಸಲ ಸಿಕ್ಕಾಕೊಂಡಿಲ್ಲ. ಅಲ್ಲಿ ಒಂದಿನ ಸಿಕ್ಕಾಕೋತೀರಾ ಗೈಸ್. ಮಾಲ್ ಆಫ್ ಏಷ್ಯಾ ಇಂದ ಫೈನಲಿ ಹೊರಟಿದ್ದೀವಿ. ಈಗ ನೇಹರ್ನ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ನೇಹರ್ನ ಡ್ರಾಪ್ ಮಾಡೋ ಗ್ಯಾಪಲ್ಲಿ ನಾನು ಏನಾದ್ರು ತಿನ್ನೋಣ ಅಂತ ನಿಲ್ಲಿಸಿದ್ದೀವಿ. ತಿಂದ್ಬಿಟ್ಟು ಅವ್ನು ನೇಹರ್ನ ಬಿಟ್ಬಿಟ್ಟು ಹೋಗೋದು. ಲೆಟ್ಸ್ ಗೋ. ಸ್ವಲ್ಪ ಹೊಸವಾಗಿತ್ತು, ಮಧ್ಯಾಹ್ನ ತಿಂದಿರಲ್ಲ, ಮತ್ತೆ ತಿಂದಿರಲಿಲ್ಲ. ಸ್ನೇಹ ಅವ್ರಿಗೆ ಇದು ತಿನ್ನಬೇಕು ಅಂತ ಕನಸಿತ್ತಂತೆ. ಅದಕ್ಕೆ ಇದಲ್ವಾ ಪಾಲಕ್ ಚಾಟ್, ಬಟ್ ಇದು ಚೆನ್ನಾಗಿದೆ. ಇನ್ನೊಂದು ಬೇರೆದು ಕನಸಲ್ಲ, ಡೆಲ್ಲಿಯಲ್ಲಿ ತಿನ್ನಬೇಕು ಅಂತ. ಹಾಂ ಅದಾ. ಓಕೆ. ಡೆಲ್ಲಿಲಿ ನಾನು ಒಂದು ಚಾಪ್ ಅಂತ ತಿಂದಿದ್ವಿ. ಅದು ಸಕ್ಕತ್ತಾಗಿತ್ತು. ನನಗೂ ಶಶಾಂಕ್ ತುಂಬ ಇಷ್ಟ ಆಗಿತ್ತು. ಇವ್ರಿಗೆ ತಿನ್ನಿಸ್ತೀವಿ, ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆಗಿರ್ಬೋದು. ಬಿಟ್ಟು ಶೂಟಲ್ಲಿ ಇದ್ನಲ್ಲ, ಇವತ್ತು ಅದನ್ನು ಆರ್ಡರ್ ಮಾಡಿದ್ದಾರೆ ಅಂತೆ. ಓಕೆ, ಇದೇನಿದು? ಪಾಲಕ್ ಪತ್ರ ಚಾಪ, ಚಾಟ್. ಫಸ್ಟ್ ಟೈಮ್ ಬಂದಿರ್ಬೋದು ಕಾಸ್ಟ್ಲಿ ಹೋಟೆಲ್ಸ್ಗೆ. ನೋಡ್ತಾರಲ್ಲ, ಬಂದಿಲ್ಲ ತುಂಬ ಸರಿ. ಸುಮ್ಮನೆ ಸಾಕು. ಎಲ್ಲೆಲ್ಲ JW ಮ್ಯಾರೇಜ್ಗೆಲ್ಲ ಹೋಗಿದ್ದೀರಾ, ಡ್ರಾಮಾ ಮಾಡ್ತಾರೆ. ನಾವು ಡೆಲ್ಲಿ ತಿಂದಿದ್ದು ಚಾಪೆ ಬೇರೆ, ಇದೇ ಬೇರೆ. ಅದಿನ್ನೂ ಸಕ್ಕತ್ತಾಗಿತ್ತು. ಮೇ ಬಿ ಅದನ್ನು ತಿನ್ನೋಕ್ಕೆ ಒಂದಿನ ಡೆಲ್ಲಿಗೆ ಹೋಗಿ ವಾಪಸ್ ಬರೋಣ ಗುಪ್ತಾ, ಏನಂತೀರಾ? ಹೋಗಿ ವಾಪಸ್ ಬಂದ್ಬಿಡೋಣ ತಿಂದ್ಬಿಟ್ಟು, ಏನಂತೀರಾ? ಹಾಂ, ಚೆನ್ನಾಗಿಲ್ಲ ಇದು. ಆ ಟೇಸ್ಟೇ ಬೇರೆ ಇತ್ತು ಗೈಸ್, ಅಲ್ಟಿಮೇಟ್ ಇತ್ತು ಅದು. ಬಾಯ್ ಗುಪ್ತು, ಗುಡ್ ನೈಟ್. ನಮ್ಮ ಅಕ್ಕ ಅಮ್ಮ ಮಲ್ಕೊಂಡ್ಬಿಡ್ತಾರೆ, ಅದಕ್ಕೆ ರೂಮ್ ಆಚೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೋಡಲಿ ಅಂತ. ಸ್ವಲ್ಪ ಫ್ರೆಶ್ ಆಗಿತ್ತು ತಂದಾಗ, ಇವಾಗ ಸ್ವಲ್ಪ ಹಳೇದಾಗ್ತಾಯಿದೆ ಹೂವು. ನಮ್ಮ ಅಪ್ಪ ಅಮ್ಮ ರೂಮಲ್ಲಿ ಇಟ್ಬಿಡೋಣ ಇಲ್ಲಿ ಮೇಲೆ. ಟುಮ್ ರೂಮಲ್ಲಿ ನನ್ನ ರೋಸ್ ಇಟ್ಬಿಡೋಣ ಟುಮ್ಗೆ. ಗೈಸ್ ಫೈನಲಿ ನಾನು ಸ್ವಲ್ಪ ಟೈರ್ಡ್ ಆಗ್ಬಿಟ್ಟಿದ್ದೀನಿ, ನಿದ್ದೆ ಬರ್ತದೆ. ಸೊ ಆಡಕ್ಕೆ ರೇಟ್ ಡೇ. ಸೊ ನಾಳೆ ವ್ಲಾಗ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ವೆಯ್ಟ್ ಮಾಡಿ. ಸಮಥಿಂಗ್ ವಿ ಆರ್ ಟ್ರೈಂಗ್ ವೈರಲ್. ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಗುಡ್ ನೈಟ್. ಬಾಯ್. ಆಕಾಶದಾಚೆ ನನವಿಲಾಗಿ
ಹಾಗೆ ಕುಣಿದೆ ನನ್ನ